ಮಾಡ್ತಾ ಇದ್ದೀನಿ. ಸೊ ನಮ್ಮ ಭಾಳಷ್ಟು ಸ್ಟೂಡೆಂಟ್ಸ್ ಹೇಳಿದ್ರು ಸರ್ ನಮಗೆ ಸೈನ್ಸಲ್ಲಿ ಇನ್ನೂ ಭಾಳ ತೊಗೊಂಡು ಬನ್ನಿ ಅಂತ. ಸೊ ಫಸ್ಟ್ 3 ಸೆಟ್ಟನ್ನು ಎಲ್ಲ ವಿಷಯಗಳಲ್ಲಿನೂ ಕೂಡ ಹಾಕಿದ್ದೀವಿ. ಸೊ ನೋಡಿ ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀರಿ ಅಷ್ಟು ನಿಮ್ಗೆ ಏನಾಗ್ತದೆ, ಯೂಸ್ ಆಗ್ತದೆ, ನಾಲೆಜ್ ಹೆಚ್ಚಾಗ್ತದೆ, ಮತ್ತು ಪ್ರಶ್ನೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಮತ್ತು ನಾವು ಹಾಕ್ತಕ್ಕಂಥ ಕ್ವಶನ್ ಪೇಪರು ಬಹಳಷ್ಟು ಎಕ್ಸ್ಪರ್ಟ್ಸ್ಗಳನ್ನು ರೆಡಿ ಮಾಡಿರ್ತಕ್ಕಂಥದ್ದು ಇದ್ದಾವೆ. ಖಂಡಿತವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಇವುಗಳು ನಿಮಗೆ ಅಂಕಗಳನ್ನು ತಂದು ಕೊಡ್ತಾವೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೈನ್ಸ್ನ 4ನೇ ಸೆಟ್ನ ಕ್ವಶನ್ ಪೇಪರನ್ನು ನೋಡುವ. ಭೌತಶಾಸ್ತ್ರ. ದೊಡ್ಡ ಗಾತ್ರದ ಅಲೆಗಳಿಂದ ವಿದ್ಯುತ್ ಶಕ್ತಿ ಉತ್ಪಾದನೆಯಾಗಲು ಬೇಕಾಗುವ ಶಕ್ತಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಚಲನ ಶಕ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಬಹು ಆಯ್ಕೆಗಳಲ್ಲಿರ್ತಕ್ಕಂಥ 2ನೇ ಪ್ರಶ್ನೆಗೆ ಹೋಗೋದಾದರೆ ಎಸ್, ನಾವು ವಸ್ತುವನ್ನು ನೋಡಲು ಸಾಧ್ಯವಾಗಿರುವುದು ಬೆಳಕಿನ ಈ ಪರಿಣಾಮದಿಂದ ಅಂತ ಕೇಳಿದ್ದಾರೆ. ಅದರಲ್ಲಿ ಉತ್ತರ ಬರ್ತದೆ ಆಯ್ಕೆ ಸಿ, ಅನಿಯತ ಪ್ರತಿಫಲನ ಅನ್ನೋದು ಸರಿ ಇದೆ. ಪ್ರಶ್ನೆ 3, ವಿಸ್ತೀರ್ಣ ಒಂದೇ ಆಗಿರುವ 2 ತಂತಿಗಳ ರೋಧವು ಸಮವಾಗಿರ್ತದೆ ಎಂದು ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ. ಈ ಹೇಳಿಕೆಗೆ ಸರಿಯಾದ ಉತ್ತರ ಯಾವುದು ಅಂತ ನಿಮಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಸೊ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ನಂಬರ್ ಡಿ, 2 ತಂತಿಗಳು ಬೇರೆ ಬೇರೆ ವಸ್ತುವಿನಿಂದಾಗಿದೆ ಮತ್ತು ಒಂದೇ ಉಷ್ಣತೆ ಹೊಂದಿದ್ದಾವೆ ಅಂತಕ್ಕಂಥದ್ದು ಮಾತ್ರ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದಿದ್ದಾವೆ. ಇನ್ನು ಒಂದು ವಾಕ್ಯದಲ್ಲಿ 4ನೇ ಪ್ರಶ್ನೆಗೆ ಉತ್ತರ ಕೊಡಬೇಕು. ತೀಕ್ಷ್ಣ ಬೆಳಕಿನ ಕೋಣೆಯಿಂದ ಮಂದ ಬೆಳಕಿನ ಕೋಣೆಗೆ ಪ್ರವೇಶಿಸಿದಾಗ ಕೆಲ ಸಮಯದವರೆಗೆ ವಸ್ತುಗಳು ನಮಗೆ ಗೋಚರಿಸೋದಿಲ್ಲ ಏಕೆ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಕಾರಣ ಕೂಡ ಇಲ್ಲಿನೂ ಕೂಡ ಉತ್ತರಗಳನ್ನು ಕೇಳಿದರು. ಏಕೆಂದರೆ ಕಣ್ಣಿನ ಪಾಪೆಗೆ ಬೆಳಕನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಕೆಲ ಸಮಯ ಬೇಕಾಗ್ತದೆ. ಪ್ರಶ್ನೆ 5, ವಿದ್ಯುತ್ ಮೋಟಾರ್ ಬಳಸೋ ಕೆಲವು ಉಪಕರಣಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ನೀರಿನ ಪಂಪ್, ವಿದ್ಯುತ್ ಫ್ಯಾನ್, ಮಿಕ್ಸರ್, ಬಟ್ಟೆ ತೊಳೆಯುವ ವಾಷಿಂಗ್ ಮಷಿನ್. 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 6 ಇತ್ತು. ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಅಪರಾಹ್ನಗಳಲ್ಲಿ ಸೂರ್ಯನು ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಲು ಕಾರಣ ಏನು? ನೋಡಿ, ಮುಂಜಾನೆ ಅಥವಾ ಸಂಜೆ ಸಮಯದಲ್ಲಿ ಸೂರ್ಯನ ಕಿರಣಗಳು ದಿಗಂತದ ಬಳಿ ಹೆಚ್ಚಿನ ನೀಲಿ ಬೆಳಕು, ಕಡಿಮೆ ತರಂಗ ದೂರದ ಬೆಳಕನ್ನು ಚದುರಿ ಹೋಗ್ತದೆ. ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ಹೆಚ್ಚಿನ ತರಂಗ ದೂರದ್ದಾಗಿದ್ದು ಸೂರ್ಯ ಕೆಂಪು ಬಣ್ಣದಿಂದ ಕಾಣ್ತಾನೆ. ಮಧ್ಯಾಹ್ನ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣ ಚದುರ್ತದೆ, ಆದ್ದರಿಂದ ಸೂರ್ಯ ಬೆಳ್ಳಗೆ ಕಾಣ್ತಾನೆ. ಪ್ರಶ್ನೆ 7, ಗಾಳಿಗೆ ಸಂಬಂಧಿಸಿದಂತೆ ಆಲ್ಕೋಹಾಲ್ ಮತ್ತು ಟರ್ಪಂಟೈಲ್ ಎಣ್ಣೆ ಇವುಗಳ ವಕ್ರೀಭವನ ಸೂಚ್ಯಾಂಕವು 1.36 ಮತ್ತು 1.47 ಆಗದ. ಈ ಟರ್ಪಂಟೈಲ್ನ ವಕ್ರೀಭವನ ಸೂಚ್ಯಾಂಕವನ್ನು ಆಲ್ಕೋಹಾಲ್ಗೆ ಸಂಬಂಧಿಸಿದಂತೆ ಬರೀಬೇಕು. ಇವುಗಳಲ್ಲಿ ಯಾವುದು ಬೆಳಕನ್ನು ವೇಗವಾಗಿ ಚದುರಿಸಲು ಬಿಡುತ್ತದೆ? ನೋಡಿ, ವಕ್ರೀಭವನ ಸೂಚ್ಯಾಂಕ 1.36 ಅಂತಂದರೆ 1/mt, ಸೊ ಈಸ್ ಈಕ್ವಲ್ ಟು 1.47 a/mt ಅಂತ ಆಗ್ತದೆ. ಓಕೆನಾ? ಅದನ್ನು ಲೆಕ್ಕ ಹಾಕಿದಾಗ ಎಷ್ಟಾಗ್ತದಪ್ಪ ಅಂದರೆ ಸರಿಯಾದದ್ದು 1.08 ಅಂತಕ್ಕಂಥದ್ದು ಬರ್ತದೆ. ಅಂದರೆ ಈ ಆಲ್ಕೋಹಾಲ್ನ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇರೋದ್ರಿಂದ ಅದು ಬೆಳಕಿನ ವೇಗವಾಗಿ ಚಲಿಸಲು ಬಿಡುತ್ತದೆ. ಪ್ರಶ್ನೆ 8, ವಿದ್ಯುನ್ಮಂಡಲದ ಅಂದವಾದ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು ವಿದ್ಯುನ್ಮಂಡಲದ ಅಂದವಾದ ಚಿತ್ರ ಇತ್ತು. ಈ ಚಿತ್ರವನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬಿಡಿಸ್ಬೇಕಿತ್ತು. 3 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 9, 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನ ಅಕ್ಷರೇಖೆ ಮೇಲೆ ಇರಿಸಿದೆ. ವಸ್ತು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿರಿ. ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವುಗಳು ಬರೀಬೇಕಾಗಿತ್ತು ನಿಮ್ನ ದರ್ಪಣದ ಸಂಗಮನ ದೂರ L = -12 ಸೆಂಟಿಮೀಟರ್, ವಸ್ತುವಿನ ದೂರ U = -18 ಸೆಂಟಿಮೀಟರ್. ಅದನ್ನು ಸೂತ್ರ ಹಾಕಿ ಕಂಡುಹಿಡಿದಾಗ ಫಸ್ಟ್ V ಕಂಡುಹಿಡಿದಾಗ -36 ಸೆಂಟಿಮೀಟರ್ ಬರ್ತದೆ. ನೆಕ್ಸ್ಟ್ ವರ್ಧನೆ ಕಂಡುಹಿಡಿದಾಗ -2 ಬರ್ತದೆ. ಸೊ ಉತ್ತರ ಪ್ರತಿಬಿಂಬ ತಲೆ ಕೆಳಗೆ, ಸತ್ಯ ಪ್ರತಿಬಿಂಬ ಮತ್ತು ದೊಡ್ಡದೇ ಆಗಿರ್ತದೆ. ಇಲ್ಲಿ ಆಯ್ಕೆ ಪ್ರಶ್ನೆ ಇದೆ. ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಕಂಡುಹಿಡಿಯಿರಿ. ನೋಡಿ, ಅಲ್ಲಿ P = 1/f, ಇಲ್ಲಿ P ಅಂದರೆ -0.50 ಅದ. ಸೊ P = 1/P ಅಂತಂದರೆ ಸೊ 1/0.5 ಆಗ್ತದೆ. ಸೊ -2m ಅಂತ ಆಗ್ತದೆ. ಅಂದರೆ ಇದು ವಿಕೇಂದ್ರೀಕರಿಸುವ ಮಸೂರ, ಏಕೆಂದರೆ ಸಾಮರ್ಥ್ಯ ಋಣಾತ್ಮಕವಾಗಿರುವುದರಿಂದ ನಿಮ್ನ ಮಸೂರ ಇರ್ತದೆ. ನಿಮ್ನ ಮಸೂರ ವಿಕೇಂದ್ರೀಕರಿಸುವ ಗುಣವನ್ನು ಸಮೀಪ ದೃಷ್ಟಿಯನ್ನು ಸರಿಪಡಿಸಲಿಕ್ಕೆ ಉಪಯೋಗಿಸ್ತಾರೆ. ಸಮೀಪ ದೃಷ್ಟಿಯಲ್ಲಿ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರ
ಬೆಳಕನ್ನು ವಿಕೇಂದ್ರೀಕರಿಸುವುದರ ಮೂಲಕ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟು ಮಾಡ್ತದೆ ಅನ್ನೋದನ್ನು ನೀವು ಬರಿಬೇಕಿತ್ತು. 10ನೇ ಪ್ರಶ್ನೆಗೆ ಹೋಗೋಣ. ಬೆಳಕಿನ ವಕ್ರೀಭವನದ ಕ್ರಿಯೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ 2 ನಿಯಮಗಳಿದಾವೆ, ಅದು ಬೆಳಕಿನ ವಕ್ರೀಭವನದ ನಿಯಮಗಳಂತಾಗಬೇಕು. ಆಲ್ರೆಡಿ ನೀವು ಬಹಳ ಸರಿ ಅದನ್ನು ನೋಡಿದಿರಿ, ಇನ್ನೊಂದು ಸರಿ ನೋಡ್ಕೊಡ್ರಿ. ನೆಕ್ಸ್ಟ್ ಮಸೂರದ ಸೂತ್ರವನ್ನು ಕೇಳಿದ್ದಾರೆ. ಸೊ ಮಸೂರದ ಸೂತ್ರ 1/v = 1/u = 1/f. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ 12ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಒಂದು, ಈ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ಶಕ್ತಿಯನ್ನು, ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸ್ತದೆ. ವೋಲ್ಟೇಜ್ 220 ವೋಲ್ಟ್ ಆಗಿದ್ದು ಎರಡೂ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಲೆಕ್ಕವನ್ನು ಹಾಕಿ ಸೊ ಮಾಡಿದಾಗ ಇಷ್ಟು ಅದರ ಲೆಕ್ಕಗಳನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಸೊ ಫಸ್ಟ್ ಸೂತ್ರ ಇದು ನಾನು ಹೇಳಿರೋದು ಎಸ್, ಇದು ಸ್ವಲ್ಪ 12 ಅಂತೆ ಮಾಡಿಕೊಡ್ರಿ, ಓಕೆನಾ. ಇದು 12ನೇ ಲೆಕ್ಕ. ಸೊ P = PQ / T = VI. ಸೊ ಒಟ್ಟಾರೆ ಕಂಡುಹಿಡಿದಾಗ ನಿಮ್ಗೆ ಎಷ್ಟು ಬರ್ತದೆ, I ಎಷ್ಟು ಬಂತು 3.82 ಆಂಪಿಯರ್, R ಎಷ್ಟು ಬಂತು 57.60 ಓಮ್ ಅಂತಕ್ಕಂಥದ್ದಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಈ ಕಡೆ ನಿಮಗೆ ಏನು ಕೇಳಿದ್ದಾರೆ ಅಂತಂದರೆ ಎಸ್ 11ನೇ ಪ್ರಶ್ನೆ ಮೇಲಿದೆ ನೋಡಿ. ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ಹೇಗೆ ಗುರುತಿಸ್ತೀರಿ ಮತ್ತು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೀರಿ ಅಂತ 11ನೇ ಪ್ರಶ್ನೆ ಕೇಳಿದರು. ಸೊ ಸ್ವಲ್ಪ ಅದನ್ನು ನೋಡ್ಕೊಡ್ರಿ. ಇದು 11 ಅಂತ ಆಗಬೇಕಾಗಿತ್ತು 11ನೇ ಪ್ರಶ್ನೆ ಉತ್ತರ. ಸೊ ಟೋಟಲ್ ಇಷ್ಟೆಲ್ಲ ಬರೋದು. ಸೊ ಮೇನ್ ಏನದಪ್ಪ ಅಂದ್ರೆ ಇಲ್ಲಿ ಕಾಂತೀಯ ಬಲರೇಖೆಗಳ ಲಕ್ಷಣಗಳಿದಾವೆ. ಅಂದರೆ ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಬೇಕು. ಆ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯ 2 ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲ ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ನಾವು ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಎಳಿಬಹುದು ಅಂತ ಬರೀಬೇಕು. ಕಾಂತರೇಖೆ ಬಲರೇಖೆ ಲಕ್ಷಣಗಳಲ್ಲಿ ಉತ್ತರ ಧ್ರುವದಲ್ಲಿ ಉತ್ಸರ್ಜನೆ, ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ತವೆ. ಕಾಂತ ಧ್ರುವಗಳಲ್ಲಿ ಬಲರೇಖೆಗಳು ದಟ್ಟವಾಗಿರ್ತವೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಇನ್ನು ಈ ಕಡೆ ಬರೋಣ. ಓಮ್ನ ನಿಯಮವನ್ನು ವಿವರಿಸಿರಿ, ವಾಹಕವೊಂದರ ರೋಧ ಅವಲಂಬಿಸಿರುವ ಅಂಶಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಅಂತ ಹೇಳಿದ್ದೀನಿ. ಇಲ್ಲಿ ಉತ್ತರ ಇಲ್ಲ, ನಾನು ನೆಕ್ಸ್ಟಲ್ಲಿ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇಟ್ಸ್ ಅ ವೆರಿ ಈಸಿ ಕ್ವಶನ್ಸ್. ನೋಡ್ಕೊಡ್ರಿ. ಓಮ್ನ ನಿಯಮ, ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಮತ್ತು ಈ ನಿಯಮದ ಗಣಿತೀಯ ಸೂತ್ರ ಆಲ್ರೆಡಿ ರಿಪೀಟೆಡ್ ಅದ. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ನೆಕ್ಸ್ಟ್ ಕೂಡ ನಾನು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಕೆಮಿಸ್ಟ್ರಿದಲ್ಲಿ ನೋಡೋಣ. ಪ್ರಶ್ನೆ 14. pH ಕಾಗದದ ಮೇಲೆ ಒಂದು ತೊಟ್ಟು ದ್ರವದ ಮಾದರಿಯನ್ನು ಹಾಕಿದಾಗ pH ಕಾಗದದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಆ ದ್ರವ ಮಾದರಿ ಯಾವುದು ಅಂತ ಕೇಳಿದ್ದಾರೆ. ಅದು ಸೋಡಿಯಂ ಬೈಕಾರ್ಬೋನೇಟೇ ಆಗಿರ್ತದೆ. ಪ್ರಶ್ನೆ 15. ಈ ಕೆಳಗಿನವುಗಳಲ್ಲಿ ಸಮಾಂಗಿಗಳ ಜೋಡಿ ಅಂತ ಕೇಳಿದ್ದಾರೆ. ಸೊ ಬ್ಯೂಟೇನ್ ಮತ್ತು ಮೀಥೈಲ್ ಪ್ರೋಪೇನ್ ಅನ್ನೋದೇ ಸಮಾಂಗಿಗಳ ಜೋಡಿ. ಇನ್ನು ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋಕಾರ್ಬನ್ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ C3H6 ಅನ್ನೋದು ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳಲ್ಲಿ 17. ಎಥನೋಯಿಕ್ ಆಮ್ಲದೊಡನೆ ಸೋಡಿಯಂ ಕಾರ್ಬೋನೇಟ್ ಸೇರಿಸಿದಾಗ ಉತ್ಪತ್ತಿಯಾಗುವ ಅನಿಲ ಯಾವುದು? ಆ ಅನಿಲದ ಇರುವಿಕೆಯನ್ನು ಹೇಗೆ ಪತ್ತೆ ಹಚ್ತೀರಿ? ಅಲ್ಲಿ ಇಂಗಾಲದ ಡೈಆಕ್ಸೈಡ್. ಆ ಅನಿಲವನ್ನು ಸುಣ್ಣದ ತಿಳಿನೀರಿನೊಂದಿಗೆ ಹಾಯಿಸಿದಾಗ ಸುಣ್ಣದ ತಿಳಿನೀರು ಹಾಲಿನ ಬಣ್ಣಕ್ಕೆ ತಿರುಗ್ತದೆ. ಇನ್ನೊಂದು ಪ್ರಶ್ನೆ ಇದೆ. ಆಧುನಿಕ ಆವರ್ತ ಕೋಷ್ಟಕದ ಖಾಲಿ ಬ್ಲಾಕ್ನ ಒಂದು ತುಣುಕನ್ನು ಕೊಟ್ಟಿದ್ದಾರೆ. ಪರಮಾಣು ಗಾತ್ರಕ್ಕೆ ಸಂಬಂಧಪಟ್ಟಂತೆ ಏರಿಕೆ ಕ್ರಮಗಳಲ್ಲಿ ಜೋಡಿಸಿರಿ ಅಂತ ಕೇಳಿದಾಗ ಉತ್ತರ Mg, Na, K ಅಂತಕ್ಕಂಥದ್ದು ಬರಿಬೇಕಿತ್ತು. ಪ್ರಶ್ನೆ 19ಕ್ಕೆ ಹೋಗೋಣ. ಏನಿದೆ ನೋಡಿ. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗು ಬಿಂದುವನ್ನು ಹೊಂದಿವೆ ಏಕೆ ಅಂತ ಕೇಳಿದರೆ ಉತ್ತರ ಈ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಕಂಬಸಾಲಿನಲ್ಲಿ ಕೆಳಗೆ ಸಾಗಿದಂತೆ ಕಡಿಮೆಯಾಗ್ತದೆ ಅನ್ನೋದೇ ಉತ್ತರ ಇತ್ತು. ಇನ್ನು ಮುಂದಿನ ಪ್ರಶ್ನೆಗಳು. ಸ್ಥಾನ ಪಲ್ಲಟ ಮತ್ತು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಏನು? ಈ ಕ್ರಿಯೆಗಳಿಗೆ ಸಮೀಕರಣ ಬರೆಯಿರಿ ಅಂತ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸ್ಥಾನ ಪಲ್ಲಟ ಕ್ರಿಯೆ ಡೆಫಿನೇಷನ್: ಹೆಚ್ಚು ಕ್ರಿಯಾಶೀಲ ಧಾತು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸೋದು. CuSO4Aq ಪ್ಲಸ್ Zne ZnSO4Aq ಪ್ಲಸ್ Cu5 ಅನ್ನೋದು ಉದಾಹರಣೆ. ಇನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ
ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆ Na2SO4AQ, BaCl2AQ, BaSO4 ಥ್ರೈಸ್ ಮತ್ತೆ 2NaClAQ ಅನ್ನೋದೇ ಉತ್ತರ ಇತ್ತು. ಪ್ರಶ್ನೆ 21. ಆಹಾರ ಪದಾರ್ಥಗಳ ಪೊಟ್ಟಣಗಳಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಏಕೆ ಸೂಕ್ತವಾಗಿ ಬಳಸ್ತಾರೆ ಅಂತ ಕೇಳಿದ್ರು. ನೋಡಿ, ಅಲ್ಯೂಮಿನಿಯಂ ಅನ್ನ ಗಾಳಿಗೆ ತೆರೆದಿಟ್ಟಾಗ ತೆಳುವಾದ ಆಕ್ಸೈಡ್ ಪದರ ಉಂಟಾಗ್ತದೆ. ಆ ಅಲ್ಯೂಮಿನಿಯಂ ಆಕ್ಸೈಡ್ ಪದರ ಅಲ್ಯೂಮಿನಿಯಂ ಅನ್ನ ಮತ್ತಷ್ಟು ನಶಿಸೋದನ್ನ ತಪ್ಪಿಸ್ತದ. ಆದ್ದರಿಂದ ಆಹಾರ ಪದಾರ್ಥಗಳು ಹಾಳಾಗೋದನ್ನ ತಡೀತದ. ಲವಣದ ವಾಹಕತೆ ಪರೀಕ್ಷೆ ಮಾಡ್ತಕ್ಕಂಥ ಅಂದವಾದ ಚಿತ್ರ ಬರೀರಿ ಅಂತ ಇದೆ. ಸೊ ಇದು ಲವಣದ ವಾಹಕತೆಯನ್ನು ಪರೀಕ್ಷಿಸೋ ಚಿತ್ರ. ಬ್ಯಾಟರಿ, ಬಲ್ಬ್, ಸ್ವಿಚ್, ಬಿಕರ, ಗ್ರಾಫೈಟ್ ದಂಡ, ಪರೀಕ್ಷೆ ಮಾಡಬೇಕಿರುವ ಲವಣದ ದ್ರಾವಣ ಅಂತ ಬರೀರಿ. ಇನ್ನು ನೆಕ್ಸ್ಟ್, ಲೋಹಗಳ ಮೇಲೆ ಹಬೆಯ ವರ್ತನೆ ತೋರಿಸೋ ಚಿತ್ರ ಬರಲಿಕ್ಕೆ ಕೇಳಿದ್ದಾರೆ 23ನೇ ಪ್ರಶ್ನೆಯಲ್ಲಿ. ಇದು ಕೂಡ ಇತ್ತು, ಲೋಹಗಳ ಮೇಲೆ ಹಬೆಯ ವರ್ತನೆ ತೋರಿಸೋ ಚಿತ್ರ. ಸೊ ಟೋಟಲಿ ಅದನ್ನು ಕೂಡ ನೋಡಿ ಭಾಗಗಳನ್ನು ಗುರುತಿಸಬೇಕು. ಇನ್ನು ಮೆಂಡಲೀವ್ ಅವರ ಆವರ್ತ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ 2 ಮಾನದಂಡಗಳನ್ನು ಬರೀರಿ. ಈ ಮೆಂಡಲೀವ್ ಅವರ ಆವರ್ತ ಕೋಷ್ಟಕದ ಮಿತಿಗಳು ಯಾವುವು ಅಂತ ನಿಮಗೆ ಕೇಳಿದ್ದಾರೆ. ಇಲ್ಲಿ ಮಾನದಂಡಗಳನ್ನು ನೋಡಿದಾಗ ಪರಮಾಣು ರಾಶಿ ಬರ್ತದೆ, ಆಮೇಲೆ ರಾಸಾಯನಿಕ ಗುಣಗಳಲ್ಲಿನ ಸಾಮಾನ್ಯತೆ ಗುಣಗಳು ಬರ್ತವೆ, ಹೈಡ್ರೋಜನ್ ಸ್ಥಿರ ಸ್ಥಾನ ನೀಡಲು ಬರಲ್ಲ, ಐಸೋಟೋಪ್ ಸ್ಥಾನ ನೀಡೋದು ಕಷ್ಟ, ಪರಮಾಣು ರಾಶಿ ಆಧಾರದ ಮೇಲೆ ಕೋಷ್ಟಕ ರಚಿಸಿದ್ದು, ರಾಜಾನಿಲಗಳಿಗೆ ಅವಕಾಶ ಇಟ್ಟಿಲ್ಲ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಒಂದು ವ್ಯತ್ಯಾಸ ಬರೀರಿ. ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧ ಏರ್ಪಡಿಸುತ್ತದೆ, ಏಕೆ ಅಯಾನಿಕ್ ಬಂಧವಲ್ಲ ಅಂತ ತಿಳಿಸಿ ಅಂತ ಪ್ರಶ್ನೆ ಸ್ವಲ್ಪ ಇತ್ತು. ಇಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ನಡುವಿನ ವ್ಯತ್ಯಾಸ. ಪರ್ಯಾಪ್ತದಲ್ಲಿ ಏಕಬಂಧ ಇದ್ರೆ ಅಪರ್ಯಾಪ್ತದಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ ಇರ್ತದೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲ. ಅಲ್ಲಿ ಇನ್ನೂ ಒಂದು ಕಾರಣ ಕೇಳಿದ್ರು, ಏನು ಬರಿಬೇಕಂದ್ರೆ ಕಾರ್ಬನ್ ಮತ್ತು ಇತರ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ, ಆದರೆ ಅಯಾನಿಕ್ ಬಂಧವಲ್ಲ. ಏಕೆಂದರೆ ಹೊರ ಕವಚದಲ್ಲಿನ ಎಲೆಕ್ಟ್ರಾನ್ ಕಳೆದುಕೊಳ್ಳೋದರಿಂದ ಅಥವಾ ಪಡೆದುಕೊಳ್ಳೋದರಿಂದ ಅಯಾನಿಕ್ ಬಂಧ ಏರ್ಪಡುತ್ತದೆ. ಕಾರ್ಬನ್ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇರೋದರಿಂದ ಸೊ ಏನಾಗ್ತದೆ ಅಂತಂದ್ರೆ ಅಥವಾ ಪಡೆದುಕೊಳ್ಳೋದರಿಂದ ಎಲೆಕ್ಟ್ರಾನ್ ಕಳೆದುಕೊಳ್ಳೋದ್ರಿಂದ ಹೆಚ್ಚು ಶಕ್ತಿ ಬೇಕಾಗ್ತದೆ. ಮತ್ತೆ ಪಡೆದುಕೊಂಡರೆ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಕಾರ್ಬನ್ನಿನ ಬೀಜ ಕೇಂದ್ರದಿಂದ ಸಾಧ್ಯವಿಲ್ಲ ಅಂತ ಬರಿಬೇಕು. ಇನ್ನು ನೆಕ್ಸ್ಟ್ ನಿಮಗೆ ಚುಕ್ಕಿ ರಚನೆ ಕೇಳಿದ್ದಾರೆ. ಎಥನೋಯಿಕ್ ಆಮ್ಲ, H2S, ಪ್ರೋಪೆನೋನ್, F2. ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಇದಿರೋದು ಎಥನೋಯಿಕ್ ಆಮ್ಲ, H2S, ಪ್ರೋಪೆನೋನ್, F2. ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡಿದರೆ ಇವುಗಳು ನಿಮಗೆ ಎಕ್ಸಾಮಲ್ಲಿ ಬರೋದು, ಅಂಕಗಳನ್ನು ತಂದು ಕೊಡೋದು. ಇನ್ನು ಅದರಲ್ಲಿ 2ನೇ ಪ್ರಶ್ನೆ, ಎ ಇಂದ ಡಿ ವರೆಗಿನ ಸಂಯುಕ್ತಗಳಲ್ಲಿ ಯಾವ ಸಂಯುಕ್ತ ಸಾವಯವ ಸಂಯುಕ್ತಗಳಲ್ಲ ಮತ್ತು ಏಕೆ ಅಂತ ಕೇಳಿದ್ದಾರೆ. ಆ 4ರಲ್ಲಿ ನೋಡಿದಾಗ H2S ಮತ್ತು F2 ಸಾವಯವ ಸಂಯುಕ್ತ ಅಲ್ಲ, ಏಕೆಂದರೆ ಇವು ಇಂಗಾಲದ ಸರಣಿಯಲ್ಲಿ ಬರೋದಿಲ್ಲ. ಇನ್ನು ಇನ್ನೊಂದು ಪ್ರಶ್ನೆ ಇದೆ ನೋಡಿ, ರೈಲು ಹಳಿಗಳು ಮತ್ತೆ ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆ ಮಾಡಲು ಯಾವ ಕ್ರಿಯೆ ಸಹಾಯಕ? ಸಮೀಕರಣ ಬರೆದು ವಿವರಿಸಿರಿ. ಥರ್ಮೈಟ್ ಕ್ರಿಯೆ ಬಗ್ಗೆ ಒಂದು ಕ್ವಶನ್ ಬಂದೇ ಬರ್ತದೆ. ಸೊ ಅದನ್ನೇ ಥರ್ಮೈಟ್ ಕ್ರಿಯೆ ಅಂತ ಕರೀತಾರೆ. ಓಕೆನಾ? ಅದರ ಸಮೀಕರಣ Fe2OES 2ALS 2FeL ಪ್ಲಸ್ Al2O3S ಪ್ಲಸ್ ಉಷ್ಣ ಅನ್ನೋದು ಈ ಥರ್ಮೈಟ್ ಕ್ರಿಯೆ ಏನಾಗಿತ್ತಪ್ಪ ಅಂದರೆ ಸಮೀಕರಣ ಇತ್ತು. ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಬಿದಲ್ಲಿ ಅಯಾನಿಕ್ ಸಂಯುಕ್ತಗಳು ಹೆಚ್ಚು ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದಾವ, ಏಕೆ ಅಂತ ಕೇಳಿದ್ದಾರೆ. ನೋಡಿ, ಈ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿದಾವ, ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕೇ ಬೇಕು. ಜೀವವಿಜ್ಞಾನಕ್ಕೆ ಹೋಗೋಣ. ಒತ್ತಡದ ಸಮಯದಲ್ಲಿ ಜೀರ್ಣಾಂಗ ವ್ಯೂಹ ಮತ್ತು ಚರ್ಮಕ್ಕೆ ಹರಿಯುವ ರಕ್ತ ಪೂರೈಕೆ ನಿಧಾನಗೊಳಿಸುವ ಮಾನವನ ಹಾರ್ಮೋನ್ ಕೇಳಿದ್ದಾರೆ. ಸೊ ಅಡ್ರಿನಾಲಿನ್ ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಇರೋದು ಈ ಕೆಳಗಿನವುಗಳಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯದಲ್ಲಿ ABCDಗಳ ಭಾಗಗಳನ್ನು ಕೇಳಿದ್ರು. ಅಲ್ಲಿ ಭಾಗಗಳನ್ನು ಗುರುತಿಸಿಲ್ಲ, ಬಟ್ ಕ್ರಮವಾಗಿ ಭಾಗಗಳನ್ನು ನೋಡಿದಾಗ ಅಂಡಾಶಯ, ಗರ್ಭಕೋಶದ ಕಂಠ, ಗರ್ಭಕೋಶ, ಯೋನಿ. ಇನ್ನು ಪರಿಸರ ಸಂರಕ್ಷಣೆಯಲ್ಲಿ ವಸ್ತುಗಳ ಮರುಬಳಕೆ ಮರುಚಕ್ರೀಕರಣಕ್ಕಿಂತ ಉತ್ತಮ, ಏಕೆ ಅಂತ ಕೇಳಿದ್ದಾರೆ. ಸೊ ಏಕೆಂದರೆ ಮರುಚಕ್ರೀಕರಣದಲ್ಲಿ ಸ್ವಲ್ಪ ಶಕ್ತಿ ಬಳಕೆ ಆಗ್ತದೆ ಮತ್ತು ಆ ವಸ್ತುಗಳನ್ನು ಪುನಃ ಬಳಕೆಯನ್ನು ಮಾಡ್ತಾರೆ. ಇನ್ನು 30, ಒಂದು ಎಳೆಯ ಸಸಿ ಸೂರ್ಯನ ಬೆಳಕನ್ನು ಒಂದು ದಿಕ್ಕಿನಿಂದ ಮಾತ್ರ ಪಡೀತದೆ. ಹಾಗಾದರೆ ಅದರ ಕಾಂಡ ಮತ್ತು ಬೇರಿನಲ್ಲಿ ಕಂಡುಬರುವ ಬದಲಾವಣೆಗಳು ಏನು? ಸೊ ನೋಡಿ, ಏನು ಬರಿಬೇಕಾಗಿತ್ತಂದರೆ ಅದರಲ್ಲಿ ಆನ್ಸರು, ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರ ಬಾಗುವ ಮೂಲಕ ಪ್ರತಿಕ್ರಿಯೆಯನ್ನು ಕೊಡ್ತವೆ. ವಾತಾವರಣದಲ್ಲಿ ಓಝೋನ್ ಪದರು ಹೇಗೆ ಉಂಟಾಗ್ತದೆ ಕೇಳಿದ್ದಾರೆ.
ವಾತಾವರಣದ ಉನ್ನತ ಸ್ತರದಲ್ಲಿರುವ ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು O2 ಆಕ್ಸಿಜನ್ ಪರಮಾಣು O ಆಗಿ ವಿಭಜನೆ ಮಾಡ್ತದೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಝೋನ್ O3 ರೂಪುಗೊಳ್ತಾವೆ. ಇನ್ನು ವ್ಯಾಖ್ಯಾನಿಸಿ ರಚನಾನುರೂಪಿ ಅಂಗಗಳು ಕಾರ್ಯಾನುರೂಪಿ ಅಂಗಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಸ್ವಲ್ಪ ಡೆಫಿನೇಷನ್ ಅನ್ನು ನೋಡ್ಕೊಡ್ರಿ, ಎರಡೂ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. 33ರಲ್ಲಿ ಹೂವಿನ ಶಲಾಕೆ ಚಿತ್ರ, ಅಂಡಾಶಯ ಮತ್ತು ಶಲಾಕಾಗ್ರ ಕೇಳಿದ್ರು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆನಾ. ಇಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ನಿಮಗೆ, ಜರಾಯು ಅಂದ್ರೆ ಏನು, ಭ್ರೂಣದ ಬೆಳವಣಿಗೆಯಲ್ಲಿ ಪಾತ್ರ ಅಂತ ಕೇಳಿದ್ದಾರೆ. ಸೊ ಇದು ಜರಾಯುದ ಡೆಫಿನೇಷನ್, ಆಮೇಲೆ ಅದರ ಪಾತ್ರ ಇತ್ತು, ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಋತುಚಕ್ರ ಅಂದ್ರೆ ಏನು, ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳನ್ನ ಹೆಸರಿಸಬೇಕಾಗಿತ್ತು. ಪ್ಲನೇರಿಯಾದಲ್ಲಿ ರೈಜೋಪಸ್, ಸ್ಪೈರೋಗೈರಾ, ಹೈಡ್ರಾ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು, ಋತುಚಕ್ರದ ಡೆಫಿನೇಷನು. ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ, ರೈಜೋಪೋಸ್ನಲ್ಲಿ ಬೀಜಕಗಳ ಉತ್ಪಾದನೆ, ಸ್ಪೈರೋಗೈರಾದಲ್ಲಿ ತೊಂಡರಿಕೆ, ಹೈಡ್ರಾದಲ್ಲಿ ಮೊಗ್ಗುವಿಕೆ. ಇನ್ನು ನೆಕ್ಸ್ಟ್ ನಿಮಗೆ ಚಿಟ್ಟಿಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳನ್ನು ಸಮರೂಪಿ ಅಂಗಗಳೆಂದು ಪರಿಗಣಿಸಬಹುದೇ, ಹೌದಾದರೆ ಏಕೆ, ಇಲ್ಲವಾದರೆ ಏಕೆ ಅಂತ ಏಕಿಲ್ಲ ಅಂತ ಕೇಳಿದ್ದಾರೆ. ಪಳೆಯುಳಿಕೆಗಳು ಅಂದರೆ ಏನು, ಜೀವ ವಿಕಾಸದ ಪ್ರಕ್ರಿಯೆ ಕುರಿತು ನಿಮಗೆ ಏನು ತಿಳಿಸ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಇದೆಲ್ಲನೂ ಕೂಡ ಇಲ್ಲಿ ಏನು ಮಾಡಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು ಪಳೆಯುಳಿಕೆಗಳ ಬಗ್ಗೆ ಡೆಫಿನೇಷನ್ ಇತ್ತು, ಅದನ್ನು ಕೂಡ ನೋಡ್ಕೊಡ್ರಿ. ಈ ನೆಕ್ಸ್ಟ್ ಸ್ತ್ರೀಯರ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರ ಕೇಳಿದ್ರು. ಸೊ ಇದು ಜರಾಯುವಿನ ಬಗ್ಗೆ ಇರ್ತಕ್ಕಂಥದ್ದು. ಸೊ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಇಲ್ಲಿದೆ. ಸೊ ಜರಾಯುವಿಂದ ಸೊ ಇಷ್ಟು ಉತ್ತರ ಇತ್ತು. ಇಲ್ಲಿ ಇನ್ನೊಂದು ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಅಣೆಕಟ್ಟಿನ ಬಗ್ಗೆ ಒಂದು ಪ್ರಶ್ನೆ ಇದೆ ನೋಡಿ. ಸೊ ಇದು ಸಮಸ್ಯೆಗಳು ಇವು ಏನಾಗ್ತವಪ್ಪ ಅಂದ್ರೆ ಅಣೆಕಟ್ಟುಗಳಿಂದ ಆಗ್ತಾವ. ಸಾಮಾಜಿಕ, ಆರ್ಥಿಕ, ಪರಿಸರ ಅಂತಕ್ಕದ್ದನ್ನು ಬರೀಬೇಕು. ಲಾಸ್ಟ್ ಮಾನವನ ಹೃದಯದ ನೀಳಛೇದ ನೋಟ ಕೇಳಿದ್ರು. ಸೊ ಮಹಾಪದ ಮನಿ, ಪುಪ್ಪಸ ಕಾವ್ಯದ ಮನಿಯನ್ನು ಗುರುತಿಸೋದು, ಇದು ನೋಡ್ಕೊಡ್ರಿ. ಇನ್ನು ನಿಮಗೆ ಲಾಸ್ಟ್ 38 ಕ್ವಶನ್ಸಲ್ಲಿ ಏನು ಕೊಟ್ಟಿದ್ರು, ಇದನ್ನು ಏನು ಸಾಮಾನ್ಯ ಕಾರ್ಯ ಏನು ಅಂತ ಕೊಟ್ಟಿದ್ರು. ಸೊ ಚಿತ್ರ ನೋಡಿದಾಗ ನಿಮಗೆ ನೆನಪಿರಬೇಕು, ಇದು ಪರಾವರ್ತಿತ ಚಾಪ ಅಂತಾರೆ. ಜ್ಞಾನವಾಹಿನರ ಕಾರ್ಯನಿರ್ವಾಹಕ, ಸೊ ಮೆದುಳಿನ ಆಲೋಚನಾ ಪ್ರಕ್ರಿಯೆ